ಸಿಹಿ ತಿಂಡಿಗಳಂದರೆ ಯಾರಿಗಿಷ್ಟ ಇರಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕೊಬ್ಬರಿ ಮಿಠಾಯಿ ಅಂದರೆ ಯಾರಿಗಿಷ್ಟ ಇರಲ್ಲ. ಅದರಲ್ಲೂ ಬೆಲ್ಲದಲ್ಲಿ ಮಾಡಿದ್ದು ಅಂದರೆ ಎಲ್ಲರೂ ಇಷ್ಟ ಬೀಳ್ತಾರೆ. ಮತ್ತು ಹೆಲ್ತಿಯಾಗೂ ಇರುತ್ತೆ, ಟೇಸ್ಟ್ಫುಲ್ಲಾಗೂ ಇರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗೆ ನನ್ನ ರೆಸಿಪಿ ನೀವು ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರೋ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿ ನಾನು 2 ಬೌಲಷ್ಟು ಕೊಬ್ಬರಿ ತೊಗೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ದಪ್ಪ ಇದ್ರೂ ನಿಮಗೆ ಪಾಕ ಸರಿಗೆ ಬರಲ್ಲ, ನೈಸಾಗಿ ಮಾಡ್ಕೊಬೇಕು. ನೋಡಿ, ಈ ಥರ ಬರಬೇಕು. ಒಂದು ಕಡಾಯಿ ತಗೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಎಲ್ಲ ಕೊಬ್ಬರಿನೂ ಕಡಾಯಿಗೆ ಹಾಕ್ಬಿಟ್ಟು ಇಲ್ಲಿ ನಾನು 2.5 ಕಪ್ ಆಗೋ ಅಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಸ್ಪೂನು ತುಪ್ಪ ಹಾಕಿ ಕೊಬ್ಬರಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಡ್ರೈ ರೋಸ್ಟ್ ಹಾಗೆ ಮಾಡ್ಕೊಳ್ತಾ ಇರಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು ಬೆಲ್ಲ 1/4 ಕಪ್ಪಷ್ಟು ಅಳತೆಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಕರಗೋದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಬಿಡದೆ ಆವಾಗ ನೀವು ಮಿಕ್ಸ್ ಮಾಡ್ತಾನೇ ಇರಿ. ಮಧ್ಯ ಮಧ್ಯ ಬೇಕು ಅನಿಸಿದ್ರೆ ತುಪ್ಪನೂ ಹಾಕ್ಕೊಳ್ತಾ ಬನ್ನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಬರ್ಫಿ ಡ್ರೈನೆಸ್ ಆಗಲ್ಲ. ನೀವು 2-3 ದಿನ ಇಟ್ಟರೂ ಒಂಥರ ಫ್ರೆಶ್ ಆಗೂ ಇರುತ್ತೆ, ಒಂಥರ ಜ್ಯೂಸಿಯಾಗೂ ಇರುತ್ತೆ. ಇಲ್ಲಾಂದರೆ ಡ್ರೈ ಆಗೋಗುತ್ತೆ. ಇಲ್ಲಿ ನಾನು ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ 4 ಏಲಕ್ಕಿ ಪುಡಿ, ಹಾಗೆ ಸ್ವಲ್ಪ ಜಾಕಾಯಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಜಾಕಾಯಿ ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಯಾವುದೇ ಸಿಹಿ ಪದಾರ್ಥಗಳಾಗಲಿ ಸಿಹಿ ತಿಂಡಿಗಳಾಗಲಿ ನೀವು ಜಾಕಾಯಿ ಒಂಚೂರು ಹಾಕಿ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಫ್ರೆಂಡ್ಸ್, ನೀವು ಈ ಥರ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ ಬರ್ಫಿ. ಎಲ್ಲನೂ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಈ ಥರ ತಳಕ್ಕೆ ಅಂಟಬಾರ್ದು. ಎಲ್ಲನೂ ಒಂಥರ ಹೊಂದ್ಕೊಂಡು ಒಂದು ಉಂಡೆ ಥರ ಬರಬೇಕು. ಆವಾಗ ನಿಮಗೆ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಸೌಟಿಗೆ ಆವಾಗ ಅಂಟ್ಕೊಳ್ತಾ ಇರುತ್ತೆ. ಬೆಲ್ಲದಲ್ಲಿ ಮಾಡಿರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಅದನ್ನೆಲ್ಲ ತೆಕ್ಕೊಂಡು ಇವಾಗ ಪಾಕ ಬಂದಿದೆ. ಗ್ಯಾಸ್ ಆಫ್ ಮಾಡಿ ತುಪ್ಪ ಸವರಿರೋ ಅಂಥ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಎಲ್ಲನೂ ಪಾಕ ಬಂದಿರೋ ಅಂಥದ್ದೆಲ್ಲನೂ ಹಾಕಿ ಒಂದು ಬೌಲಲ್ಲಿ ನೀರು ತಗೊಂಡು ನೀರು ಕೈ ಮಾಡಿಕೊಂಡು ಬಿಸಿ ಇದ್ದಾಗಲೇ ಅದಕ್ಕೆ ಕ್ಲೀನಾಗಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ. ಬೆಲ್ಲದ ಪಾಕ ಇರೋದ್ರಿಂದ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ. ಆವಾಗವಾಗ ತುಪ್ಪದ ಕೈಯೇ ಇಲ್ಲ ಅಂದರೆ ನೀರಿಂದ ಕೈ ಮಾಡಿಕೊಂಡು ನೀಟಾಗಿ ಅದ್ರ ಕಾರ್ನರ್ಸ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ. ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ಗೋಡಂಬಿಯಿಂದ ಡೆಕೋರೇಟ್ ಮಾಡಿದ್ರೆ ರೆಡಿಯಾಗಿದೆ ನೋಡಿ. ಹೆಲ್ತಿಯಾಗಿರೋ ಸಖತ್ ಟೇಸ್ಟಿಯಾಗಿರೋ ಬೆಲ್ಲದ ಕೊಬ್ಬರಿ ಮಿಠಾಯಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.